ನ್ಯೂಸ್18 ಗೆ ಸ್ವಾಗತ. ನಾನು ಶ್ರುತಿರಾಜ್. ಶೆಟ್ಟರ್ ಸವದಿಯನ್ನ ಮಣಿಸೋದಕ್ಕೆ ಬಿಜೆಪಿ ಹರಸಾಹಸವನ್ನ ಪಡ್ತಾ ಇದೆ. ಆರ್ಎಸ್ಎಸ್ ರಣತಂತ್ರವನ್ನ ಹೆಣಿತಾ ಇದೆ. ಒಂದ್ ಕಡೆ ಹುಬ್ಬಳ್ಳಿಯಲ್ಲಿ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಶೆಟ್ಟರ್ ಸವದಿ ಮಣಿಸೋದಕ್ಕೆ ಬಿಜೆಪಿ ಹಾಗೆ ಆರ್ಎಸ್ಎಸ್ ಎಲ್ಲವೂ ಕೂಡ ಒಟ್ಟಾಗ್ಬಿಟ್ಟಿದೆ. ಎಲ್ಲಾ ಶಕ್ತಿಗಳು ಕೂಡ ಒಟ್ಟಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಹಾಗೆ ಸವದಿಯನ್ನ ಮಣಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟಿದೆ. ಒಂದು ರೀತಿ ಅವ್ರಿಗೂ ಕೂಡ ಪ್ರತಿಷ್ಠೆಯ ಜಿದ್ದಾಜಿದ್ದಿ ಆಗ್ಬಿಟ್ಟಿದೆ. ಯಾಕಂದ್ರೆ ಬಿಜೆಪಿಯನ್ನ ತೊರೆದು ಹೋದ ಮೇಲೆ ಬಿಜೆಪಿಯ ಪವರ್ ಏನು ಅನ್ನೋದನ್ನ ತೋರಿಸಬೇಕು ಅನ್ನೋದು ಇಲ್ಲಿ ಬಿಜೆಪಿಯವರ ಪ್ಲಾನ್ ಆಗಿದೆ. ಹಾಗಾಗಿ ಶೆಟ್ಟರ್ ಪಕ್ಷಕ್ಕೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ಜನರ ಮನಸ್ಸಿನಲ್ಲಿ ಅದನ್ನ ಬಿಂಬಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸಿಎಂ ಬೊಮ್ಮಾಯಿ, ಪ್ರಹ್ಲಾದ್ ಜೋಶಿ ಬೆಲ್ಲದವರು ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. ಶೆಟ್ಟರ್ ಸೋಲಿಸುವಂತಹ ಕಾರ್ಯತಂತ್ರಗಳ ಬಗ್ಗೆ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆಗೆ BL ಸಂತೋಷ್ ಅವರು ಯಡಿಯೂರಪ್ಪನವರನ್ನ ಭೇಟಿಯಾಗಿದ್ದಾರೆ. ಅಲ್ಲಿ ಮಾತನಾಡ್ತಾ ಶೆಟ್ಟರ್ ವಿರುದ್ಧ ಕೋಪಗೊಂಡಿದ್ದಾರೆ. ಯಾಕಂದ್ರೆ ಜಗದೀಶ್ ಶೆಟ್ಟರ್ ಅವರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು. ನನಗೆ ಟಿಕೆಟ್ ತಪ್ಪಲಿಕ್ಕೆ ನೇರವಾಗಿ BL ಸಂತೋಷ್ ಅವರೇ ಕಾರಣ. BL ಸಂತೋಷ್ ಅವರು ತಮ್ಮ ಆಪ್ತನಿಗೆ ಕೊಡಿಸ್ಲಿಕ್ಕೆ ಅಂತ ಹೇಳಿ ನನಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ ಅಡ್ಡಗಾಲನ್ನ ಹಾಕಿದ್ರು ಅಂತ ಹೇಳಿ ಬಹಿರಂಗವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಂಪೂರ್ಣವಾಗಿ ಅವರ ಹಿಡಿತದಲ್ಲಿದೆ, ಸಾಕಷ್ಟು ಹಿಡಿತವನ್ನ ತೆಗೆದುಕೊಂಡಿದ್ದಾರೆ, ಕಬಳಿಸಲಿಕ್ಕೆ ನೋಡ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪಗಳ ಸುರಿಮಳೆಯನ್ನ ಸುರಿಸಿದ್ರು ಜಗದೀಶ್ ಶೆಟ್ಟರ್ ಅವರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಡಿಯೂರಪ್ಪನವರ ಜೊತೆ ಮಾತುಕತೆ ಮಾತಾಡಿದ್ದಾರೆ ಸಂತೋಷ್ ಅವರು. 15 ನಿಮಿಷಗಳ ಕಾಲ ಸದ್ಯದ ಪರಿಸ್ಥಿತಿಯ ಬಗ್ಗೆ ಹೆಂಗಿದೆ ಏನು ಅಂತ ಹೇಳಿ ಚರ್ಚೆಯನ್ನ ನಡೆಸಿದ್ದಾರೆ. ಬಿಜೆಪಿ ಲಿಂಗಾಯತ ವಿರೋಧಿ ಅಂತ ಹೇಳಿ ಕೈ ಬಿಂಬಿಸುವಂತಹ ಯತ್ನ ಆಗ್ತಾ ಇದೆಯಲ್ಲ, ಹಾಗಾಗಿ ಶೆಟ್ಟರ್ ವಿರುದ್ಧ ಯಡಿಯೂರಪ್ಪನವರ ಪ್ರಚಾರಕ್ಕೆ ಸಂತೋಷ್ ಅವರು ಮನವಿ ಮಾಡ್ಕೊಂಡಿದ್ದಾರೆ. ನೀವು ಬನ್ನಿ, ಪ್ರಚಾರ ಮಾಡಿ ಆ ಭಾಗದಲ್ಲಿ, ನೀವು ಬಂದ್ರೆ ಒಂದು ಹಿಡಿತ ಇರುತ್ತೆ, ಆರಾಮಾಗಿ ಲಿಂಗಾಯತ ಮತಗಳನ್ನ ಓಲೈಕೆ ಮಾಡಬಹುದು ಅಂತ ಹೇಳಿ ಸಂತೋಷ್ ಅವರು ಯಡಿಯೂರಪ್ಪನವರ ಮನವೊಲಿಸಿದ್ದಾರೆ. ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಸಂತೋಷ್ ಅವರು ಮಾತುಕತೆಯನ್ನ ಮಾಡಿ ಮುಗಿಸ್ಕೊಂಡು ಬಂದಿದ್ದಾರೆ. ಇನ್ನು ಮತ್ತೊಂದು ಕಡೆಗೆ ಹುಬ್ಬಳ್ಳಿಯಲ್ಲಿ ಅಮಿತ್ ಶಾ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ. ಆ ಸಭೆಯಲ್ಲಿ ಸಾಕಷ್ಟು ಜನ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ನಿನ್ನೆ ಕೂಡ ಒಂದು ಮೀಟಿಂಗ್ ಮಾಡಿದ್ರು. ಜೋಶಿ ಅವರ ಜೊತೆ ಒಂಟುವನ್ನ ಸಮಾಲೋಚನೆಯನ್ನು ಕೂಡ ನಡೆಸಿದ್ದಾರೆ. ಈಗ ಅವರ ಟಾರ್ಗೆಟ್ ಇರೋದು ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರು, ಮತ್ತೊಂದು ಕಡೆ ಲಕ್ಷ್ಮಣ್ ಸವದಿ ಅವರು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ್ ಮಸುಂಡಿ ಹಾಗೆ ಕೃಷ್ಣ, ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಶಿವರಾಮ್ ಅವರಿಗೆ ನಾನು ಪ್ರಶ್ನೆಯನ್ನ ಕೇಳ್ತೀನಿ. ಶಿವರಾಮ್ ಮಸುಂಡಿ, ಒಂದು ಕಡೆ ಅಮಿತ್ ಶಾ ಅವರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ, ಸಾಕಷ್ಟು ರೀತಿಯಾದಂತಹ ಲೆಕ್ಕಾಚಾರಗಳನ್ನ ಕೂಡ ಹಾಕೊಂಡಿದ್ದಾರೆ. ಇವತ್ತಿನ ಸಭೆಯ ಹೈಲೈಟ್ಸ್ ಏನು ಹಾಗಾದ್ರೆ? ಶ್ರುತಿ, ಮುಖ್ಯವಾಗಿ ಏನಂದ್ರೆ ಇವತ್ತು ಮತ್ತು ನಿನ್ನೆ ಈ ಎರಡೂ ದಿನಗಳ ಮುಖ್ಯ ಹೈಲೈಟ್ಸ್ ಅಂದ್ರೆ ಈ ಶೆಟ್ಟರ್ನ ಹೇಗೆ ಕಟ್ಟಿ ಹಾಕಬೇಕು ಅನ್ನೋದೇ ಮುಖ್ಯ ಹೈಲೈಟ್ಸು. ಅದರಲ್ಲೂ ಮುಖ್ಯವಾಗಿ ಏನಂದ್ರೆ ಶೆಟ್ಟರ್ ಪಕ್ಷಾಂತರದಿಂದ ಒಂದು ಗಲಿಬಿಲಿಗೊಂಡಿದ್ದಾರೆ ಅಂತ ಹೇಳ್ಬೋದು ಬಿಜೆಪಿ. ನಿನ್ನೆಯಿಂದಲೂ ನೋಡಿದಾಗ ಅಂದ್ರೆ ಮೊದಲು JP ನಡ್ಡಾ ಅವರು ಭೇಟಿ ಕೊಟ್ಟಿದ್ರು, ಅದಾದ ನಂತರ BL ಸಂತೋಷ್ ಅವರು ಭೇಟಿ ಕೊಟ್ಟಿದ್ರು. ಇದೀಗ ಅಮಿತ್ ಶಾ ಅವರು ಏನು ಚುನಾವಣಾ ಚಾಣಕ್ಯ ಅಂತಾನೆ ಬಿಂಬಿಸಿಕೊಂಡಂತ ಅಮಿತ್ ಶಾ ಅವರು ಸಹ ಭೇಟಿ ಕೊಟ್ಟು ನಿನ್ನೆ ಒಂದು ರಾತ್ರಿ ಮೀಟಿಂಗ್ ಮಾಡಿದ್ರು, ಜೊತೆಗೆ ಇವತ್ತು ಬೆಳಿಗ್ಗೆ ಸುದೀರ್ಘವಾದ ಮೀಟಿಂಗ್ ಮಾಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆ ಶೆಟ್ಟರ್ ಪಕ್ಷಾಂತರದಿಂದ ಖಂಡಿತ ಬಿಜೆಪಿ ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಭೀತಿ ಸೃಷ್ಟಿಯಾಗಿದೆ. ಹಾಗಾಗಿ ಅವ್ರನ್ನ ಹೇಗೆ ಮಣಿಸ್ಬೇಕನ್ನೋ ಒಂದು ಲೆಕ್ಕಾಚಾರದಲ್ಲಿ ಸುದೀರ್ಘ ಮಾತುಕತೆ ನಡೆಸಿದ್ದಾರೆ. ಇದೀಗ ತಾನೇ ಮಾತುಕತೆ ಪೂರ್ಣಗೊಂಡಿದ್ದು. ಸಿಎಂ ಅವರು ಪ್ರಚಾರಕ್ಕೆ ಧಾರವಾಡಕ್ಕೆ ಹೊರಟಿದ್ದಾರೆ. ಅಮಿತ್ ಶಾ ಅವರು ಮತ್ತೆ ನಾನು ನಿಮ್ಮನ್ನ ಮಾತನಾಡಿಸ್ತೀನಿ. ಈಗಾಗಲೇ ಅಲ್ಲಿ ಕಾರ್ಯಕ್ರಮ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಕೂಡ ಇಲ್ಲ, ಸಾಕಷ್ಟು ಅಡಚಣೆಗಳಿದೆ. ನಾನು ಕೃಷ್ಣ, ನಿಮ್ಮನ್ನ ಪ್ರಶ್ನೆ ಕೇಳಬೇಕು. ಯಾಕಂದ್ರೆ ಈಗ ಮತ್ತೊಂದು ಕಡೆಗೆ ಸಂತೋಷ್ ಅವರು ಕೂಡ ಇಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಹಿಸಿಕೊಂಡು ಈ ಪ್ರಚಾರದ ಭರಾಟೆಗೆ ಇಳಿದಿದ್ದಾರೆ. ಇಲ್ಲಿ ಯಡಿಯೂರಪ್ಪನವರನ್ನ ಭೇಟಿಯಾಗಿ ಒಂದು 15 ನಿಮಿಷಗಳ ಕಾಲ ಚರ್ಚೆ ಮಾಡಿದ್ದಾರೆ ಅನ್ನೋದು ಒಂದು ವಿಚಾರ. ಯಾವೆಲ್ಲ ವಿಚಾರಗಳನ್ನ ಯಡಿಯೂರಪ್ಪನವರ ಜೊತೆ ಅವರು ಡಿಸ್ಕಸ್ ಮಾಡಿದ್ರು? BL ಸಂತೋಷ್ ಅವರ ಪ್ಲಾನ್ ಏನು ಹಾಗಾದ್ರೆ? ಶ್ರುತಿ, ಈಗಾಗಲೇ BL ಸಂತೋಷ್ ಅವರು ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಾದಂತವರು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು. ಈಗ ಯಡಿಯೂರಪ್ಪನವರಿಗೆ ಅನಿವಾರ್ಯವಾಗಿದೆ ಬಿಜೆಪಿ ನಾಯಕರಿಗೆ. ಅದಕ್ಕೋಸ್ಕರವಾಗಿನೇ ಯಡಿಯೂರಪ್ಪನವರನ್ನ ಮುಂದೆ ಇಟ್ಕೊಂಡು ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನ BL ಸಂತೋಷ್ ಅವರು ಇವತ್ತು ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಮುಖ್ಯವಾಗಿ ಶ್ರುತಿ, ಈಗಾಗಲೇ ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಲಕ್ಷ್ಮಣ್ ಸವದಿ ಅವರ ವಿರುದ್ಧವಾಗಿ ಯಾವ ರೀತಿಯಾಗಿ ನಾವು ಅಲ್ಲಿ ಕೆಲಸವನ್ನ ಮಾಡಬೇಕು, ಆ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಯಡಿಯೂರಪ್ಪನವರ ನೇತೃತ್ವವನ್ನು ವಹಿಸಿಕೊಳ್ಳೋದ್ರ ಮುಖಾಂತರವಾಗಿ ಅವನ್ನ ಸೋಲಿಸುವಂತ ಒಂದು ಕೆಲಸಕ್ಕೂ ಕೂಡ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ BL ಸಂತೋಷ್ ಅವರು ಯಡಿಯೂರಪ್ಪನವರ ಜೊತೆಗೆ ಸುದೀರ್ಘವಾಗಿ ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ಮತ್ತೆ ಯಡಿಯೂರಪ್ಪನವರು ಎಲ್ಲ ಕಡೆ ಪ್ರಚಾರವನ್ನು ಮಾಡೋದ್ರಿಂದಾಗಿ ಸಹಜವಾಗಿಯೇ ಬಿಜೆಪಿ ಅಭ್ಯರ್ಥಿಗಳಿಗೆ ಲಾಭ ಆಗುತ್ತೆ. ಹೀಗಾಗಿ ನೀವು ಕೆಲಸವನ್ನ ಮಾಡಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಲಕ್ಷ್ಮಣ್ ಸವದಿ ಮತ್ತೆ ಜಗದೀಶ್ ಶೆಟ್ಟರ್ ಎಲ್ಲೊಂದು ಕಡೆ ಬಿಜೆಪಿ ಪಕ್ಷ ತೊರೆದು ಹೋಗಿರೋದ್ರಿಂದಾಗಿ ಬಿಜೆಪಿಗೆ ಲಿಂಗಾಯತ ಸಮುದಾಯ ದೂರವಾಗಿದೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಆ ಒಂದು ಸಮುದಾಯವನ್ನ ಹಿಡಿದಿಟ್ಕೊಳ್ಳುವಂತ ನಿಟ್ಟಿನಲ್ಲಿ ಅದಕ್ಕೆ ಒಂದು ರೀತಿ ಪಕ್ಷ ಚುನಾವಣೆಯಲ್ಲಿ ಕೆಲಸವನ್ನ ಮಾಡುವಂತ ನಿಟ್ಟಿನಲ್ಲಿ ನೀವು ಕೂಡ ಅಂದ್ರೆ ಎಲ್ಲಾ ಕಡೆ ಪ್ರಚಾರ
ಪ್ರಚಾರವನ್ನು ಮಾಡೋದ್ರ ಮುಖಾಂತರ ಸಮುದಾಯವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು. ಅದ್ರ ಜೊತೆಗೆ ವರುಣಾ ವಿಧಾನಸಭಾ ಕ್ಷೇತ್ರದಲ್ಲಿ ಸೀಮಿತವಾಗಿ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆ ಸೋಮಣ್ಣ ಅವರು ಸಿದ್ದರಾಮಯ್ಯನ ಮಣಿಸುವಂತ ನಿಟ್ಟಲ್ಲಿ ಬಹಳ ಕಷ್ಟ ಆಗ್ತಾ ಇದೆ. ಹೀಗಾಗಿ ಅಲ್ಲಿ ಒಂದಷ್ಟು ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದ್ರ ಮುಖಾಂತರವಾಗಿ ಹೆಚ್ಚೆಚ್ಚು ಚುನಾವಣಾ ಪ್ರಚಾರ ಮಾಡುವಂತದ್ದು, ಆ ಮುಖಾಂತರವಾಗಿ ಅಲ್ಲಿ ಸೋಮಣ್ಣ ಅವರನ್ನ ಗೆಲ್ಲಿಸುವಂತ ನಿಟ್ಟಲ್ಲಿ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಮನವಿಯನ್ನು ಕೂಡ BL ಸಂತೋಷ್ ಅವರು ಯಡಿಯೂರಪ್ಪನವರಿಗೆ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ BL ಸಂತೋಷ್ ಅವರ ವಿರುದ್ಧವಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. BL ಸಂತೋಷ್ ಅವರು ಎಲ್ಲ ಒಂದ್ ಕಡೆ ದ್ವೇಷದ ರಾಜಕಾರಣವನ್ನು ಮಾಡೋದ್ರ ಮುಖಾಂತರವಾಗಿ ಸೋಮಣ್ಣ ಅವರನ್ನ ತಂದು ನನ್ನ ವಿರುದ್ಧವಾಗಿ ಕೆಲಸವನ್ನ ಅಭ್ಯರ್ಥಿಯಾಗಿ ಇಳಿಸಿದ್ದಾರೆ. ಅವರಿಗೆ ತಕ್ಪಾಠವನ್ನ ಕಲಿಸಬೇಕು, BL ಸಂತೋಷ್ ಅವರ ಚುನಾವಣೆಗೆ ನಿಂತ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ಒಂದು ಸಂದೇಶವನ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ಒಂದು ಹೇಳಿಕೆಯನ್ನ ಕೂಡ BL ಸಂತೋಷ್ ಅವರು ಒಂದು ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ. ಒಂದ್ ವೇಳೆ BL ಸಂತೋಷ್ ಅವರು ಅಲ್ಲಿ ಹೋದ್ರು ಕೂಡ ಸೋಮಣ್ಣ ಅವರು ಗೆಲ್ಲಿಲ್ಲ ಅಂತಂದ್ರೆ BL ಸಂತೋಷ್ ಅವ್ರದ್ದು ಒಂದು ಅವ್ರಿಗೂ ಕೂಡ ಮುಂದೆ ಬಿಜೆಪಿಯಲ್ಲಿ ಸೋಲಾದಂತ ಸಂದರ್ಭದಲ್ಲಿ ಮುಖಭಂಗ ಆಗುವಂತ ಚಾನ್ಸಸ್ ಕೂಡ ಇರುವಂತದ್ದು. ಹೀಗಾಗಿ ಈ ಒಂದು ವರುಣಾ ವಿಧಾನಸಭಾ ಕ್ಷೇತ್ರದಂತೆ ಜಗದೀಶ್ ಶೆಟ್ಟರ್ ಆಗಿರಬಹುದು ಮತ್ತೆ ಲಕ್ಷ್ಮಣ ಸವದಿ ಅವರ ಕ್ಷೇತ್ರಗಳನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಅಲ್ಲಿ ಮುಖ್ಯವಾಗಿ ಯಡಿಯೂರಪ್ಪನವರೇ ಮುಖ್ಯವಾಗಿ ಕೆಲಸವನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ BL ಸಂತೋಷ್ ಅವರು ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿದರೆ. ಮತ್ತೆ ಒಂದಷ್ಟು ಅಭ್ಯರ್ಥಿಗಳು ಅಂದ್ರೆ ಒಂದು 50 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೆ ತುಂಬಾ ಕಷ್ಟ ಇದೆ. ಆ ಒಂದು ಕ್ಷೇತ್ರಗಳ ಉಸ್ತುವಾರಿ ತಾವೇ ತೆಗೆದುಕೊಂಡು ಅಲ್ಲಿ ಹೆಚ್ಚೆಚ್ಚು ಪ್ರಚಾರವನ್ನು ಮಾಡುವಂತದ್ದು ಮತ್ತೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ನೀವೇ ರೂಪಿಸಿ ಅನ್ನೋದ್ರ ಬಗ್ಗೆ ಕೂಡ BL ಸಂತೋಷ್ ಅವರು ಸುಮಾರು 15 ನಿಮಿಷಗಳ ಕಾಲ ಯಡಿಯೂರಪ್ಪನ ಜೊತೆ ಚರ್ಚೆ ಕೂಡ ಮಾಡಿದ್ದಾರೆ. ಯಡಿಯೂರಪ್ಪನವರು ಕೂಡ ಭೇಟಿ ಮಾಡಿದ ಬಳಿಕವಾಗಿ ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದರೆ ಅದ್ರ ಪ್ರಕಾರವಾಗಿಯೇ ನಾನು ನಡೆದುಕೊಳ್ಳುತ್ತೀನಿ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳಿದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಶ್ರುತಿ ಜಗದೀಶ್ ಶೆಟ್ಟರ್, ಲಕ್ಷ್ಮಣ ಸವದಿ ಅದ್ರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡೋದ್ರ ಮುಖಾಂತರವಾಗಿ ಅವ್ರನ್ನ ಸೋಲಿಸುವಂತ ನಿಟ್ಟಿನಲ್ಲಿ ಇಬ್ಬರು ನಾಯಕರು ಕೂಡ ಒಂದು ರಣತಂತ್ರವನ್ನ ರೂಪಿಸಿರುವಂತದ್ದು. ಶ್ರುತಿ. ಓಕೆ, ಕೃಷ್ಣ ಹಾಗೆ ಶಿವರಾಮ್ ಇಬ್ರಿಗೂ ಕೂಡ ಥ್ಯಾಂಕ್ ಯು. ಸೊ ನೋಡ್ಬೇಕು ಯಾವ್ಯಾವ ರೀತಿಯಾಗಿ ಪ್ಲಾನ್ಗಳು ವರ್ಕೌಟ್ ಆಗತ್ತೆ ಅಂತ. ಇವತ್ತಿಂದ ಚುನಾವಣೆ ಮುಗಿಯುವವರೆಗೂ ನನ್ನ ಪ್ರವಾಸ ಪ್ರಾರಂಭ ಆಗ್ತಿದೆ. ಜಗಳೂರು, ಮಾಯಕೊಂಡ, ದಾವಣಗೆರೆ ಈ ಭಾಗದಲ್ಲಿ ಇವತ್ತು ಪ್ರವಾಸ ಮಾಡ್ತಾ ಇದ್ದೇನೆ. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ತುಂಬ ಚೆನ್ನಾಗಿದೆ. ಮಾಧ್ಯಮದ ಸ್ನೇಹಿತರ ತೃಪ್ತಿಗೆ ಮಾತನ್ನು ನಾನು ಹೇಳ್ತಾ ಇಲ್ಲ. ಎಲ್ಲ ಕಡೆ BJP ಗಾಳಿ ಬೀಸ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿಯವರು, ಅಮಿತ್ ಶಾಜಿಯವರು ಬಂದು ಹೋದ್ಮೇಲೆ ಇನ್ನೂ ದೊಡ್ಡ ಪ್ರಮಾಣದ BJP ಪರವಾದ ಅಲೆ ಹೇಳುತ್ತೆ. ನಾವು 140ಕ್ಕಿಂತ ಹೆಚ್ಚು ಸೀಟ್ ಗೆದ್ದು ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಇದನ್ನು ತಡೆಯೋದಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ನಾನು ಎಲ್ಲ ಕಡೆ ಹೋದಾಗ ಅದೇ ರೀತಿ ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. ನಿಶ್ಚಿತವಾಗಿ ನಾವು ದೊಡ್ಡ ಅಂತರದಲ್ಲಿ ಗೆದ್ದು ಸರ್ಕಾರದ ರಚನೆ ಮಾಡಿದ್ದೇವೆ. ಯಾರದೇ ಬೆಂಬಲ ಇಲ್ಲದೇ ಸ್ವಂತ ಶಕ್ತಿ ಮೇಲೆ ಸರ್ಕಾರ. ಅದೇ ಪೊಲಿಟಿಕಲ್ ಸಿಚುವೇಶನ್ನು ಹೇಗಿದೆ, ವಾತಾವರಣ ಹೇಗಿದೆ, ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತೇಳಿ ಅವ್ರು ಹಿರಿಯರಾಗಿ ಸಲಹೆ ಕೊಟ್ಟು ಹೋಗಿದ್ದಾರೆ. ಅದರಂತೆ ನಾವೆಲ್ಲ ಕಡೆ ಓಡಾಟ ಮಾಡ್ತಾ ಇದ್ದೀವಿ. ಸಂತೋಷ್ ಅವರು ಸಹ ತುಂಬ ಸಮಾಧಾನ ಇದೆ. ನಾವು 140ಕ್ಕೂ ಹೆಚ್ಚು ಸೀಟ್ ಗೆಲ್ತೇವೆ. ರಾಜ್ಯದಲ್ಲಿ ಕಮಲ ಅರಳಿಸೋದಕ್ಕೆ ಅಮಿತ್ ಶಾ ಅವರು ಸ್ಟ್ರಾಟಜಿಯನ್ನ ಮಾಡಿದ್ದಾರೆ. ಆಯ್ದ ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಚುನಾವಣಾ ಚಾಣಕ್ಯ. ಆಯ್ದ ಕ್ಷೇತ್ರಗಳ ಸುತ್ತಲೂ ಕೂಡ ಇನ್ನಷ್ಟು ಕ್ಷೇತ್ರಗಳನ್ನ ಗೆಲ್ಲುವಂತಹ ರಣತಂತ್ರ ಅವರದ್ದು. ಪರ್ಟಿಕ್ಯುಲರ್ ಆಗಿ ಕೆಲವೊಂದಿಷ್ಟು ಭಾಗಗಳಲ್ಲಿ ಗೆಲ್ಲೇಬೇಕಾಗಿರುವಂತಹ ಅನಿವಾರ್ಯತೆ ಬಿಜೆಪಿಯವರಿಗಿದೆ. ಹಾಗಾಗಿ ಆಯ್ದ ಕೆಲ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಸೊ ಆ ಕ್ಷೇತ್ರಗಳ ಸುತ್ತಮುತ್ತ ಇರುವಂತಹ ಕ್ಷೇತ್ರಗಳನ್ನ ಕೂಡ ಇವರು ಗಣನೆಗೆ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಶಾಸಕರೇ ಇರುವಂತಹ ಕಡೆ ಅಮಿತ್ ಶಾ ಅವರು ಪ್ರಚಾರ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಹಾಲಿ ಶಾಸಕರ ಪಕ್ಕದ ಕ್ಷೇತ್ರಗಳನ್ನ ಕೂಡ ಬಲಪಡಿಸುವಂತಹ ಲೆಕ್ಕಾಚಾರ. ಹಾಲಿ ಕ್ಷೇತ್ರದ ಜೊತೆಗೆ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಬಲ ತುಂಬುವಂತಹ ತಂತ್ರ ಚುನಾವಣಾ ಚಾಣಕ್ಯನದ್ದು. ಸೊ ಹಾಗಾಗಿನೇ ಅವರಿಗೆ ಚುನಾವಣಾ ಚಾಣಕ್ಯ ಅಂತ ಹೇಳಿ ಹೆಸರು ಬಂದಿರೋದು. ಸೊ ಲಾಸ್ಟ್ ಮೂಮೆಂಟ್ ನಲ್ಲಿ ಸಾಕಷ್ಟು ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಸೊ ಯಾವ ನಿಟ್ಟಿನಲ್ಲಿ ವರ್ಕೌಟ್ ಆಗತ್ತೆ ಇವೆಲ್ಲ ಅನ್ನೋ ಕೂಡ ಸೊ ಅಳೆದು ತೂಗಿ ಲೆಕ್ಕಾಚಾರಗಳನ್ನ ಹಾಕುವಲ್ಲಿ ನಿಸ್ಸೀಮರು ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು. ಸೊ ನೋಡ್ಬೇಕು ಹಾಗಾದ್ರೆ ಯಾವ್ಯಾವ ರೀತಿಯಾಗಿ ಪ್ಲಾನ್ಗಳಿದೆ ಅವರದ್ದು ಅಂತ. ಒಂದು ಕಡೆ ಅಮಿತ್ ಶಾ ಅವರ ಸ್ಟ್ರಾಟಜಿ ಏನಪ್ಪಾ ಅಂತ ಹೇಳಿದ್ರೆ, ಸೊ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಕುಮಾರ್ ಪರವಾಗಿ ಈಗಾಗಲೇ ಅವರು ಪ್ರಚಾರವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿರುವಂತಹ ತೇರದಾಳ ಸಿದ್ದು ಸವದಿ ಅವರ ಕ್ಷೇತ್ರದಲ್ಲೂ ಕೂಡ ಅಲ್ಲಿ ಪ್ರಚಾರದ ಕಾರ್ಯವನ್ನು ನಡೆಸಬೇಕು ಅನ್ನೋದು ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆಗೆ ಈಗಾಗಲೇ ದೇವರ ಹಿಪ್ಪರಗಿಗೂ ಕೂಡ ಹೋಗ್ತೀನಿ ಅಂತ ಹೇಳಿದ್ರು. ಸೊ ಸೋಮನಗೌಡ ಪಾಟೀಲ್ ಪರವಾಗಿ. ಸೊ ಅದರ ಪಕ್ಕದ ಕ್ಷೇತ್ರ ಆಗಿರುವಂತಹ ಯಾದಗಿರಿಯಲ್ಲೂ ಕೂಡ ವೆಂಕಟರೆಡ್ಡಿ ಮುದ್ದಾಳ್, ಸೊ ಅಲ್ಲೂ ಕೂಡ ಅಭ್ಯರ್ಥಿಯ ಪರವಾಗಿ ಗೆಲುವನ್ನ ಅಲ್ಲಿ ಸಾಧಿಸಬೇಕು ಅಂತ ಹೇಳಿ ಅವರು ಪ್ರಚಾರವನ್ನ ಕೂಡ ನಡೆಸ್ತಾರೆ. ಸೊ ಮತ್ತೊಂದು ಕಡೆಗೆ ಈಗಾಗಲೇ ಅವರು ಟಾರ್ಗೆಟ್ ಮಾಡಿರುವಂತಹ ವಿಚಾರಗಳೇನಪ್ಪಾ ಅಂತ ಹೇಳಿದ್ರೆ, ಹಾಲಿ ಶಾಸಕರು ಎಲ್ಲೆಲ್ಲಿದ್ದಾರೆ, ಜೊತೆಗೆ ಅಲ್ಲಿ ಆ ಅಭ್ಯರ್ಥಿಗಳ ಪರವಾಗಿ ಅಖಾಡಕ್ಕೆ ಧುಮುಕಿರುವಂತಹವರ ಪರವಾಗಿ ಅಮಿತ್ ಶಾ ಅವರು ಪ್ರಚಾರವನ್ನ ನಡೆಸ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ಮತ್ತೆ ಸುತ್ತಮುತ್ತ ಇರುವಂತಹದ್ದು ಕೂಡ ಅವರಿಗೆ ಕೈ ಬಲಪಡಿಸುವಂತಹ ನಿಟ್ಟಿನಲ್ಲಿ ಅಮಿತ್ ಶಾ ಅವರು ಪ್ರಚಾರವನ್ನ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅಮಿತ್ ಶಾ ಅವರು ಹೋದಾಗ ಮತ್ತೊಂದಷ್ಟು ಹುರುಪು ಬಲ ಜಾಸ್ತಿ ಆಗುತ್ತೆ ಆ ಭಾಗಗಳಲ್ಲಿ. ಸೊ ಈಗ ಆಲ್ರೆಡಿ ಬಿಜೆಪಿಯ ಪರ ಒಲವಿದ್ರೂ ಕೂಡ ಅಮಿತ್ ಶಾ ಅವರು ಕೂಡ ಅಲ್ಲಿ ಹೋಗಿ ಪ್ರಚಾರವನ್ನ ನಡೆಸೋದ್ರಿಂದ ಮತ್ತಷ್ಟು ಅವರಿಗೆ ಪುಷ್ಟಿ ಸಿಗತ್ತೆ ಅನ್ನೋ ಒಂದು ಲೆಕ್ಕಾಚಾರ ಅಮಿತ್ ಶಾ ಅವರದ್ದಾಗಿದೆ. ಸೊ ಹಾಗಾಗಿ ಹಾಲಿ ಶಾಸಕರು ಅಥವಾ ಅಖಾಡಕ್ಕೆ ಯಾರೆಲ್ಲ ಧುಮುಕಿದ್ದಾರೆ ಅಂತವರ ಪರವಾಗಿ ಹೋದ ಕಡೆಯಲ್ಲೆಲ್ಲ ಪ್ರಚಾರ ಮಾಡುವಂತಹ ಸ್ಟ್ರಾಟಜಿ ಅಮಿತ್ ಶಾ ಅವರದ್ದು.
ವೆಲ್ಕಮ್ ಬ್ಯಾಕ್. ಗೋಕಾಕ್ನಲ್ಲಿ ಸಾಹುಕಾರನ್ನ ಸೋಲಿಸೋದಕ್ಕೆ ಮಾಸ್ಟರ್ ಪ್ಲಾನ್ ರೆಡಿ ಆಗಿದೆ. ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಬೇಕು ಅಂತ ಹೇಳಿ ಈಗ ಜೆಡಿಎಸ್ ಅಭ್ಯರ್ಥಿ ಕಾಂಗ್ರೆಸ್ನವರಿಗೆ ಸಾಥ್ ಕೊಟ್ಟಿದ್ದಾರೆ. ಗೋಕಾಕ್ ಚುನಾವಣಾ ರಣಕಣದಿಂದ ಹಿಂದೆ ಸರಿದಿದ್ದಾರೆ ಜೆಡಿಎಸ್ನ ಅಭ್ಯರ್ಥಿ. ಗೋಕಾಕ್ನ ಜೆಡಿಎಸ್ ಅಭ್ಯರ್ಥಿಯಾಗಿ ಚಂದನ್ ಗಿಡ್ಡನ್ ಅವರು ನಾಮಿನೇಷನ್ ಅನ್ನು ಕೂಡ ಫೈಲ್ ಮಾಡಿದ್ರು. ಬಟ್ ಕೊನೆ ಮೂಮೆಂಟ್ ನಲ್ಲಿ ಒಂದು ರೀತಿಯ ಅಚ್ಚರಿಯ ಬದಲಾವಣೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಾಹುಕಾರ್ ಅವರನ್ನ ಸೋಲಿಸಲಿಕ್ಕೆ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ಬೆಂಬಲವನ್ನ ಕೊಡೋದ್ರ ಮುಖಾಂತರ ತಮ್ಮ ನಾಮಪತ್ರವನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಕೈ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಹಂತೇಶು ಕಡಾಡಿ ಅವರಿಗೆ ಚಂದನ್ ಗಿಡ್ಡನ್ ಅವರ ಬೆಂಬಲ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆ ಹಿನ್ನೆಲೆಯಲ್ಲೇ ತಮ್ಮ ಜೆಡಿಎಸ್ ಕಡೆಯಿಂದ ಹಾಕಿದ್ದಂತಹ ಆ ನಾಮಿನೇಷನ್ ಅನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ನಾಮಪತ್ರವನ್ನ ವಾಪಸ್ ಪಡೆದಿದ್ದಕ್ಕೆ ಜೆಡಿಎಸ್ನವರು ಶಾಕ್ ಆಗಿಬಿಟ್ಟಿದ್ದಾರೆ. ಚಂದನ್ ಗಿಡ್ಡನ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದಕ್ಕೆ ಇದೀಗ ಜೆಡಿಎಸ್ ತೀರ್ಮಾನ ಮಾಡಿದೆ. ಗೋಕಾಕ್ನಲ್ಲಿ ಸಾಹುಕಾರನ್ನ ಸೋಲಿಸಲಿಕ್ಕೆ ಈ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಕಾಂಗ್ರೆಸ್ನವರು ಮಾಡಿರೋದು ಇಲ್ಲಿ ಕಂಡು ಬರ್ತಾ ಇದೆ. ವೆಲ್ಕಮ್ ಬ್ಯಾಕ್. ಸಿದ್ದರಾಮಯ್ಯನವರ ಕೋಟೆಗೆ ಇವತ್ತು ದಳಪತಿಗಳು ಲಗ್ಗೆ ಇಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಹಾಗೆ ದೇವೇಗೌಡರು ಮತಬೇಟೆ ಆಡಲಿದ್ದಾರೆ. ಪಿರಿಯಾಪಟ್ಟಣ ಕೆಆರ್ ನಗರದಲ್ಲಿ ದೇವೇಗೌಡರು ಕ್ಯಾಂಪೇನ್ ಅನ್ನ ನಡೆಸಿದ್ರೆ, ಮತ್ತೊಂದು ಕಡೆಗೆ ಈಗಾಗಲೇ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದುಕೊಂಡಂತಹ ಕುಮಾರಸ್ವಾಮಿ ಅವರು ಈಗ ರೋಡ್ ಶೋವನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಶುರು ಮಾಡ್ತಾರೆ. ಮೊದಲಿಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ದಾರೆ. ಕರ್ನಾಟಕದಲ್ಲಿ ಚುನಾವಣಾ ಕಣ ರಂಗೇರಿದೆ. ಈ ಹೊತ್ತಲ್ಲಿ ಕರ್ನಾಟಕದ ಹಿಂದಿನ ರಾಜಕೀಯದ ಇತಿಹಾಸ ಹೇಗಿತ್ತು, ಏನೆಲ್ಲ ಆಗಿತ್ತು, ಹೀಗೆ ರಾಜಕೀಯ ರಂಗದ ಸಾಕಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತೀವಿ ಪೊಲಿಟಿಕಲ್ ಗುರು ವಿಶೇಷ ಕಾರ್ಯಕ್ರಮದಲ್ಲಿ. ನೆಟ್ವರ್ಕ್ 18 ಸೌತ್ನ ಎಡಿಟೋರಿಯಲ್ ಅಡ್ವೈಸರ್ ಡಿಪಿ ಸತೀಶ್ ಮಾಹಿತಿ ನೀಡಿದ್ದಾರೆ, ನೋಡಿ. ಎರಡು 2004 ಚುನಾವಣೆ ಕರ್ನಾಟಕದ ರಾಜಕೀಯವನ್ನೇ ಸಂಪೂರ್ಣವಾಗಿ ಬುಡಮೇಲು ಮಾಡಿದ, ಕರ್ನಾಟಕದ ರಾಜಕೀಯ ಚಿತ್ರಣವನ್ನೇ ಬದಲಿಸಿದ್ದ ಚುನಾವಣೆ. ಅದರ ಪರಿಣಾಮಗಳನ್ನು ನಾವು ಈಗಲೂ ನೋಡ್ತಾ ಇದ್ದೀವಿ. 2004 ಚುನಾವಣೆ ನಡೆದ ನಂತರ ಕರ್ನಾಟಕದ ರಾಜಕೀಯ ಮೊದಲಿನ ಹಾಗೆ ಇರಲಿಕ್ಕೆ ಸಾಧ್ಯವೇ ಆಗಲಿಲ್ಲ. 2004ರಲ್ಲಿ ಪ್ರಧಾನಮಂತ್ರಿಯಾಗಿದ್ದ ವಾಜಪೇಯಿ ಅವರು ಪಾರ್ಲಿಮೆಂಟನ್ನು 6 ತಿಂಗಳು ಮೊದಲು ವಿಸರ್ಜಿಸಿ ಚುನಾವಣೆಗೆ ಹೋದರು ಶೇನಿಂಗ್ ಇಂಡಿಯಾ ಕ್ಯಾಂಪೇನ್ನಲ್ಲಿ. ಅದರ ಜೊತೆಗೆ ಎಸ್ ಎಂ ಕೃಷ್ಣ ಅವರು ಕೂಡ 6 ತಿಂಗಳು ಮೊದಲು ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಹೋದರು. ವಾಜಪೇಯಿ ಅವ್ರ ಜೊತೆಗೆ ತಾವು ಚುನಾವಣೆಗೆ ಹೋದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಗೆಲ್ಬೋದು, ಕೇಂದ್ರದಲ್ಲಿ ಬಿಜೆಪಿ ಬರುತ್ತೆ ಅನ್ನೋದು ಅವ್ರ ವಾದ ಆಗಿತ್ತು. ಆದರೆ ಚುನಾವಣೆ ಫಲಿತಾಂಶ ಬಂದಾಗ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು, ರಾಜ್ಯದಲ್ಲಿ ಯಾರಿಗೂ ಅಧಿಕಾರ ಬರಲಿಲ್ಲ. ಕೃಷ್ಣ ಅವರು ಹೀನಾಯವಾಗಿ ಸೋತರು. ಈ ಚುನಾವಣೆಯಲ್ಲಿ ಬಿಜೆಪಿಗೆ 79 ಸ್ಥಾನ ಬಂತು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತು. 2ನೇ ಸ್ಥಾನ ಕಾಂಗ್ರೆಸ್ಗೆ ಬಂತು, 65 ಸ್ಥಾನಗಳು. ಹಾಗೂ ಜೆಡಿಎಸ್ಗೆ ಅತ್ಯಧಿಕ ಸ್ಥಾನ ಅಂದರೆ 99ರ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಸೋತು ಹೋಗಿದ್ದ ಜೆಡಿಎಸ್ನವರು 58 ಸ್ಥಾನಗಳನ್ನು ಗೆದ್ದರು. ಆಮೇಲೆ ಗತಿಯಿಲ್ಲದೆ ಕಾಂಗ್ರೆಸ್ನವರು ಜೆಡಿಎಸ್ನವರ ಮನೆ ಬಾಗಿಲಿಗೆ ಹೋಗಿ ಸರ್ಕಾರವನ್ನು ರಚಿಸುವಂಥ ಪ್ರಯತ್ನ ನಡೀತು. ದೇವೇಗೌಡರು ಸುಮಾರು 1-2 ವಾರ ಕಾಂಗ್ರೆಸ್ಸನ್ನು ಕಾಯಿಸಿ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಹೇಳಿ ಕೊನೆಗೆ ಧರಮ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಒಪ್ಪಿಕೊಂಡು ಸರ್ಕಾರವನ್ನು ಮಾಡಿದರು. ಈ ಸರ್ಕಾರದಲ್ಲಿ ಧರಮ್ ಸಿಂಗ್ ಅವರು ಮುಖ್ಯಮಂತ್ರಿ ಆದರು, ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆದರು, ಹಾಗೂ ಯಡಿಯೂರಪ್ಪನವರು ವಿರೋಧ ಪಕ್ಷದ ನಾಯಕರಾದರು. ಈ ಸರ್ಕಾರಕ್ಕೆ ಮೊದಲಿನಿಂದಲೂ ಅಸ್ಥಿರತೆ ಕಾಡ್ತಾ ಇತ್ತು. ಸಿದ್ದರಾಮಯ್ಯನವರಿಗೂ ದೇವೇಗೌಡರಿಗೂ ಸಂಬಂಧ ಸರಿ ಇರಲಿಲ್ಲ. ಸಿದ್ದರಾಮಯ್ಯನವರನ್ನು ಮುಗಿಸ್ಬೇಕು ಅಂತ ಕೆಲವರು ಜನತಾದಳದಲ್ಲಿ ಹೋರಾಟ ಮಾಡ್ತಾ ಇದ್ರು. ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ದು ಸಹ್ಯ ಇರಲಿಲ್ಲ. ಈ ಎಲ್ಲ ಕಾರಣಗಳಿಂದ ಈ ಸರ್ಕಾರ ಸುಮಾರು ದಿನ ನಡೀತು. ಹಾಗೂ 2005ರ ಮಳೆಗಾಲದ ಸಮಯದಲ್ಲಿ ಸಿದ್ದರಾಮಯ್ಯನವರಿಗೂ ದೇವೇಗೌಡರಿಗೂ ಭಾರಿ ಗಲಾಟೆ ನಡೆದು ಅಹಿಂದ ವಿಷಯದಲ್ಲಿ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿ, ಉಪಮುಖ್ಯಮಂತ್ರಿ ಸ್ಥಾನದಿಂದ ವಜಾ ಮಾಡಿ ಸಿದ್ದರಾಮಯ್ಯನವರನ್ನ ಪಕ್ಷದಿಂದ ವಜಾ ಮಾಡಿದ್ರು. ಆನಂತರ MP ಪ್ರಕಾಶ್ ಅವರನ್ನು ಲಿಂಗಾಯತ್ ನಾಯಕರನ್ನು ಉಪಮುಖ್ಯಮಂತ್ರಿಯಾಗಿ ದೇವೇಗೌಡರು ನೇಮಿಸಿದ್ರು. ಆದರೆ ಆ ಸರ್ಕಾರ ಭಾಳ ದಿನ ನಡೆಯಲಿಲ್ಲ. 2006ರ ಜನವರಿ ಸಂದರ್ಭದಲ್ಲಿ ಹಾಗೂ ಫೆಬ್ರವರಿಯಲ್ಲಿ ಕುಮಾರಸ್ವಾಮಿ ಅವರು ತಿರುಗಿ ಬಿದ್ದು ಪಕ್ಷವನ್ನೇ ವಿಭಜನೆ ಮಾಡಿ ರಾಜಭವನಕ್ಕೆ ಶಾಸಕರನ್ನು ಬಸ್ನಲ್ಲಿ ಕರ್ಕೊಂಡೋಗಿ, ಇದೇ ಕಾಂಗ್ರೆಸ್ ಶಾಸಕರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಬಸ್ ಡ್ರೈವ್ ಮಾಡ್ಕೊಂಡು ಹೋಗಿದ್ದರು ರಾಜಭವನಕ್ಕೆ. ಅವರು ಬಿಜೆಪಿ ಜೊತೆ ಮೈತ್ರಿ ಮಾಡಿ ಯಡಿಯೂರಪ್ಪನವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದ್ರು. ಬಿಜೆಪಿ ಮೊದಲನೇ ಸಾರಿಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂತು ಅಂದರೆ ಸಮ್ಮಿಶ್ರ ಸರ್ಕಾರದಲ್ಲಿ ಜನತಾದಳ ಜೊತೆ ಸೇರಿಕೊಂಡು ಅಧಿಕಾರಕ್ಕೆ ಬಂತು. ಈ 2004ರ ಚುನಾವಣೆ ಇನ್ನೊಂದು ವೈಶಿಷ್ಟ್ಯ ಅಂದರೆ ಈ ಚುನಾವಣೆಯಲ್ಲಿ ಮೊದಲನೇ ಬಾರಿಗೆ ಹಣ ಅತ್ಯಂತ ದೊಡ್ಡ ಪ್ರಭಾವದ ಬೀರ್ತು. ಓಟಿಗಾಗಿ ಸಿಕ್ಕಾಪಟ್ಟೆ ದುಡ್ಡನ್ನು ಸಾರ್ವಜನಿಕವಾಗಿ ಕೊಟ್ಟಂಥದ್ದನ್ನು ಜನ ನೋಡಿದ್ದು ಚುನಾವಣೆ ಇದು. ಇದೇ ಚುನಾವಣೆಯಲ್ಲಿ ಬಳ್ಳಾರಿಯ ರೆಡ್ಡಿಗಳು ಹಾಗೂ ಅಲ್ಲಿನ ಮೈನಿಂಗ್ ಮಾಫಿಯಾ ಚುನಾವಣೆಗೆ ಎಂಟ್ರಾಯಿತು. ಶ್ರೀರಾಮುಲು ಅವರು ಮೊದಲನೇ ಸಲ ವಿಧಾನಸಭೆಗೆ ಗೆದ್ದು ಬಂದರು ಜನಾರ್ದನ್ ರೆಡ್ಡಿ ಅವರ ಸಹಕಾರದಲ್ಲಿ. ಜನಾರ್ದನ ರೆಡ್ಡಿ ಅವರು ಕೂಡ MLC ಆಗಿ ಬಂದರು. ಆಮೇಲೆ
ಆದ್ದರಿಂದ ಕರ್ನಾಟಕದಲ್ಲಿ ರೆಡ್ಡಿ ರಾಜಕೀಯ ಶುರುವಾಯಿತು, ಹಾಗೂ ಮೈನಿಂಗ್ ರಾಜಕೀಯ ಶುರುವಾಯಿತು, ಹಾಗೂ ಹಣದ ಪ್ರಭಾವ ತುಂಬ ಜೋರಾಗಿ ನಡೀತು. ಹಾಗೂ MLAಗಳನ್ನು ದುಡ್ಡು ಮಾಡಿ ಖರೀದಿ ಮಾಡೋದು, MLAಗಳಿಗೆ ರಾಜೀನಾಮೆ ಕೊಡಿಸೋದು, ಇಂಥವೆಲ್ಲ ವ್ಯಾಪಕವಾಗಿ ನಡೆದು ಅದು ಅಕ್ಸೆಪ್ಟಬಲ್ಲು, ಯಾರು ಒಪ್ಕೋಬೋದು ಇದನ್ನು ನಮ್ಮ ಮಟ್ಟಕ್ಕೆ ಬಂದ್ಬಿಡ್ತು. ಆ ನಂತರ ಅದನ್ನು ರಿವರ್ಸ್ ಮಾಡೋಕ್ಕೆ ಸಾಧ್ಯನೇ ಆಗಲಿಲ್ಲ. ಇವತ್ತಿಗೂ ಕೂಡ ಅದು ಮುಂದುವರ್ಕೊಂಡು ಬಂದಿದೆ. ಆದ್ದರಿಂದ ಕರ್ನಾಟಕದ ರಾಜಕೀಯದ ಮಟ್ಟಿಗೆ ಹೇಳೋದಾದರೆ 2004ರ ವಿಧಾನಸಭೆ ಚುನಾವಣೆ ಅತ್ಯಂತ ಮುಖ್ಯವಾದ ಚುನಾವಣೆ. ಕರ್ನಾಟಕದ ರಾಜಕೀಯವನ್ನೇ ಬುಡಮೇಲು ಮಾಡಿದ, ಇಲ್ಲಿ ತನಕ ಕರ್ನಾಟಕದ ರಾಜಕೀಯದಲ್ಲಿ ಯಾವ ಮೌಲ್ಯಗಳನ್ನು ಜನ ನಂಬಿದ್ರು, ಯಾವ ರೀತಿ ಚುನಾವಣೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು, ಅದೆಲ್ಲವನ್ನೂ ಸಂಪೂರ್ಣವಾಗಿ ತಲೆ ಕೆಳಗೆ ಮಾಡಿದ ಚುನಾವಣೆ ಇದು.